ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇದನ್ನ ಸುದ್ದಿ ಅಂತ ಪರಿಗಣಿಸಬೇಡಿ. ನಿಮ್ಮ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ಎನ್ನುವಂಥ ರೀತಿಯಲ್ಲಿ ಭಾವಿಸಿ. ಇವತ್ತೆಲ್ಲರನ್ನೂ ಕೂಡ ಶಾಕ್ಗೆ ತಳ್ಳಿದಂಥ ಒಂದು ಘಟನೆ ಅಂದರೆ ನಟ ದಿಲೀಪ್ ರಾಜ್ ಅವರ ಸಾವು. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದರೆ ಯಾಕೆ ಇವರ ವಿಚಾರದಲ್ಲಿ ಶಾಕ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಯಸ್ಸು ಸಾಯುವಂಥ ವಯಸ್ಸಲ್ವೇ ಅಲ್ಲ. ವಯಸ್ಸು 47ರಿಂದ 48ರ ಆಸುಪಾಸು ಅಷ್ಟೇ. ಜೊತೆಗೆ ಯಾವಾಗಲೂ ವೈದ್ಯರು ಕೊಡುವಂಥ ಸಲಹೆ ಏನು ಹೇಳಿ, ನಮ್ಮನ್ನು ನಾವು ತುಂಬ ಫಿಟ್ ಆಗಿ ಇಟ್ಕೊಳ್ಬೇಕು, ಲೈಫ್ ಸ್ಟೈಲ್ ಕಡೆಗೆ ಗಮನವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ದಿಲೀಪ್ ರಾಜ್ ಅವರನ್ನ ನೋಡಿದಾಗಲೇ ನಮಗೆ ಗೊತ್ತಾಗ್ತಿತ್ತು ತುಂಬಾನೇ ಫಿಟ್ ಆಗಿದ್ರು. ಅವರ ಸ್ನೇಹಿತರು ಇವತ್ತು ಸಾಕಷ್ಟು ಕಡೆಗಳಲ್ಲಿ ಮಾತಾಡ್ತಾ ಇದ್ರು, ಟೈಮ್ ಸಿಕ್ಕರೆ ಸಾಕು ಜಿಮ್ಗೆ ಓಡ್ ಹೋಗ್ತಿದ್ರು ಅನ್ನುವಂಥ ರೀತಿಯಲ್ಲಿ. ಅಷ್ಟರ ಮಟ್ಟಿಗೆ ದೇಹವನ್ನು ಫಿಟ್ ಆಗಿಟ್ಕೊಳ್ತಾ ಇದ್ರು. ಅವರೇ ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ, ಸ್ಟ್ರೆಸ್ಫುಲ್ ಲೈಫ್ ಇದ್ದರೂ ಕೂಡ ನಾನು ಲೈಫ್ ಸ್ಟೈಲ್ ಬಗ್ಗೆ ಗಮನ ಕೊಡ್ತೀನಿ, ಫುಡ್ ವಿಚಾರದಲ್ಲಿ ಗಮನ ಕೊಡ್ತೀನಿ ಎನ್ನುವಂಥ ರೀತಿಯಲ್ಲಿ. ಸಹಜವಾಗಿ ಮೂಡುವಂತಹ ಪ್ರಶ್ನೆ ಅಂದರೆ, ಹಾಗಾದ್ರೆ ಹೇಗಿರಬೇಕು ಮನುಷ್ಯ ಎನ್ನುವ ರೀತಿಯಲ್ಲಿ. ಇಷ್ಟೆಲ್ಲ ಇದ್ದರೂ ಕೂಡ ಹೃದಯಾಘಾತ ಆಗುತ್ತೆ ಅಂದರೆ ಹೇಗಿರಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಇವರ ವಿಚಾರಕ್ಕೆ ಬರೋದಾದ್ರೆ, ಬಹಳ ಕಷ್ಟಪಟ್ಟು ಬೆಳೆದು ನಿಂತಹ ವ್ಯಕ್ತಿ. ಯಾವುದೋ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಯಾರೋ ಪುಷ್ ಮಾಡೋದಕ್ಕೆ ಇರಲಿಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೋ ಪರಿಚಿತರು ಅಥವಾ ಇನ್ಯಾರೋ ಕೈ ಹಿಡಿದಿತ್ತೋಕೆ ಅಂಥವ್ರು ಯಾರೂ ಕೂಡ ಇರಲಿಲ್ಲ. ತನ್ನದೇ ಆದಂಥ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡು ತನ್ನದೇ ಆದಂಥ ರೀತಿಯಲ್ಲಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ಕೊಂಡಿದ್ದಂಥವರು. ಈಗ ಅವರ ಬದುಕು ಹೇಗಿತ್ತು ಅಂದರೆ, ಇಲ್ಲಿಯವರೆಗಿನ ಕಷ್ಟ ಅದೆಲ್ಲವೂ ಕೂಡ ಆಗಿ ಒಂದು ಹಂತಕ್ಕೆ ಬಂದು ನಿಂತಿದ್ರು. ಒಳ್ಳೆ ಮನೆ, ಒಳ್ಳೆ ಬದುಕು, ಒಳ್ಳೆ ಸಂಸಾರ, ಅತ್ಯದ್ಭುತವಾಗಿ ಜೀವನವನ್ನು ಸಾಗಿಸುವಂಥ ಏನೇನು ಬೇಕು ಎಲ್ಲವೂ ಕೂಡ ಇತ್ತು, ಬದುಕನ್ನು ಅನುಭವಿಸುವಂಥ ಸಮಯ. ಆದರೆ ಈ ಸಮಯದಲ್ಲೇ ಆ ಭಗವಂತ ಬದುಕನ್ನು ಅನುಭವಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲೇ ಇಲ್ಲ. ಇದೇ ಬಹಳ ಬೇಸರದ ಸಂಗತಿ. ತುಂಬ ಜನರ ಬದುಕಿನಲ್ಲಿ ಇದೇ ರೀತಿಯಾಗಿ ಆಗಿಬಿಡುತ್ತೆ. ಕಷ್ಟ ಅದು ಇದು ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ಒಂದು ಹಂತಕ್ಕೆ ಬಂದಿರ್ತಾರೆ, ಆದರೆ ಆ ಸಮಯಕ್ಕೆ ಅವರ ಬದುಕೆ ಮುಗ್ದು ಹೋಗಿಬಿಡುತ್ತೆ. ಹಾಗೆ ದಿಲೀಪ್ ರಾಜ್ ಅವರ ಸಾವಿಗೆ ಇವತ್ತು ಯಾಕೆ ಇಡೀ ಇಂಡಸ್ಟ್ರಿ ಕಂಬನಿ ಮಿಡಿತಾ ಇದೆ ಅಂದರೆ, ಸಾಕಷ್ಟು ಜನ ನಾವು ಏನು ಮಾಡಿಬಿಡ್ತೀವಿ ಹೇಳಿ, ನಾವಾಯ್ತು ನಮ್ಮ ಬದುಕಾಯ್ತು ಅಂತೇಳಿ ಸುಮ್ಮನೆ ಇದ್ದು ಬಿಡ್ತೀವಿ. ಆದರೆ ಕೆಲವು ಮಂದಿ ಮಾತ್ರ ಬೇರೆಯವರ ಬದುಕಿನ ಬಗ್ಗೆಯೂ ಕೂಡ ಆಲೋಚನೆ ಮಾಡ್ತಾರೆ. ದಿಲೀಪ್ ರಾಜ್ ಅವರ ವಿಚಾರದಲ್ಲೂ ಕೂಡ ಹಾಗೆ. ಈ ಮನುಷ್ಯ ಅದೆಷ್ಟೋ ಜನರಿಗೆ ಬದುಕನ್ನು ಕಟ್ಟಿಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂಥವ್ರು, ಅಥವಾ ಬೇರೆಯವರ ಬದುಕನ್ನು ರೂಪಿಸಿದಂಥವ್ರು. ಈ ಸೀರಿಯಲ್ಗಳ ನಿರ್ಮಾಣಕ್ಕೆ ಅಂತ ಹೇಳಿ ಕೈ ಹಾಕಿ ಇವತ್ತು ಹೊಸ ಕಲಾವಿದರು ಇಂಡಸ್ಟ್ರಿಗೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂಥವ್ರು ದಿಲೀಪ್ ರಾಜ್. ಆ ಕಾರಣಕ್ಕಾಗಿ ಇವತ್ತು ಇಡೀ ಇಂಡಸ್ಟ್ರಿ ಕಂಬನಿ ಮಿಡಿತಾ ಇದೆ. ನಮಗೆ ಅನ್ನ ಹಾಕ್ತಿದ್ದಂಥ ಮನುಷ್ಯ ಇಷ್ಟು ಬೇಗ ಹೊರಟೋಗ್ಬಿಟ್ರಲ್ಲ ಎನ್ನುವಂಥ ರೀತಿಯಲ್ಲಿ. ವೈಯಕ್ತಿಕವಾಗಿ ನಾನು ಯಾಕೆ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನನಗೆ ಇವರ ಅಭಿನಯ ಬಹಳನೇ ಇಷ್ಟ. ನಾನು ಅವರ ಸಿನಿಮಾಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಥವಾ ಸೀರಿಯಲ್ಗಳನ್ನು ನೋಡಿದ ಸಂದರ್ಭದಲ್ಲಿ ತುಂಬ ಟೈಮ್ ಅಂದ್ಕೊಳ್ತಾ ಇದ್ದೆ, ಈ ಮನುಷ್ಯನ ಟ್ಯಾಲೆಂಟನ್ನು ನಮ್ಮ ಇಂಡಸ್ಟ್ರಿ ಯಾಕೋ ಬಳಸ್ಕೊಳ್ತಿಲ್ಲ ಎನ್ನುವ ರೀತಿಯಲ್ಲಿ. ಅವರ ಆ್ಯಕ್ಟಿಂಗ್ ಅಂದರೆ ಪ್ರತಿ ಪಾತ್ರಕ್ಕೂ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅಷ್ಟು ಅದ್ಭುತವಾಗಿ ನಟನೆಯನ್ನು ಮಾಡ್ತಾ ಇದ್ರು. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಅವ್ರಿಗೆ ಸಿಗಬೇಕಾದಂಥ ಅವಕಾಶಗಳು ಸಿಗಲಿಲ್ಲ, ಅಥವಾ ಇಂಡಸ್ಟ್ರಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಲ್ಲ ಅಂತ ಈ ಕ್ಷಣಕ್ಕೂ ಕೂಡ ಅನಿಸ್ತಾ ಇದೆ. ಏನಾಯ್ತು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ದಿಲೀಪ್ ರಾಜ್ ಇತ್ತೀಚೆಗೆ ಗೋವಾಗೆ ಹೋಗಿದ್ರಂತೆ. ಅಲ್ಲೂ ಕೂಡ ಲವಲವಿಕೆಯಿಂದನೇ ಇದ್ರಂತೆ. ಆದರೆ ಸಣ್ಣದಾಗಲ್ಲೇನೋ ಎದೆನೋವು ಕಾಣಿಸ್ಕೊಂಡಿತ್ತಂತೆ. ಆಗ ತುಂಬ ಹತ್ತಿರದವರ ಬಳಿ ಹೇಳಿದ್ರಂತೂ ಒಮ್ಮೆ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಬೇಕು ಅನ್ನುವ ರೀತಿಯಲ್ಲಿ. ನಿನ್ನೆಯೂ ಕೂಡ ಅವರಿಗೆ ಹಾಗೆ ಆಗಿದೆ. ಸ್ವಲ್ಪ ಮಟ್ಟಿಗೆ ಯಾಕೋ ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಫೀಲ್ ಆಗೋದಕ್ಕೆ ಶುರುವಾಗಿದೆ. ಅಂದರೆ ಎದೆನೋವು ಕಾಣಿಸ್ಕೊಂಡಿದೆ, ಕೈಯೆಲ್ಲವೂ ಕೂಡ ಜುಮ್ ಅನ್ನೋದಕ್ಕೆ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಅವ್ರಿಗೆ ಯಾಕೋ ಸಣ್ಣದಾಗಿ ಡೌಟ್ ಬಂದಿದೆ. ಹೀಗಾಗಿ ಸ್ಮಾರ್ಟ್ ವಾಚ್ನಲ್ಲಿ ECG ಅನ್ನು ಚೆಕ್ ಮಾಡಿದ್ದಾರೆ. ಆ ಸ್ಮಾರ್ಟ್ ವಾಚ್ ECG ಸರಿಯಾಗಿದೆ ಅಂತ ತೋರಿಸಿದೆ ಅಂತೆ. ಅದೆಲ್ಲವೂ ಕೂಡ ನಮ್ಮ ಹೀಗೆ ಇದೆ ಅಂತೇಳಿ ಪರ್ಫೆಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರಿಗೂ ಕೂಡ ಹಾಗೆ ಆಗಿದೆ. ಹೀಗಾಗಿ ತಕ್ಷಣಕ್ಕೆ ಇವರಿಗೆ ಆಸ್ಪತ್ರೆಗೆ ಹೋಗಬೇಕು ಅಂತ ಅನಿಸಿಲ್ಲ. ಆ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದರೆ, ಇವತ್ತಿಗೆ ಅಪೋಲೋ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ರು. ಬೆಳಗ್ಗೆ ಮುಂಚೆ 8 ಗಂಟೆಗೆ ಅವರು ಡಾಕ್ಟರ್ ಬಳಿ ಹೋಗಬೇಕಿತ್ತಂತೆ. ಫುಲ್ ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ. ನಿನ್ನೆ ಅವರಿಗೆ ಸಣ್ಣದಾಗೊಂದು ಆತಂಕ ಶುರುವಾಗಿದೆ. ಆದರೆ ಅವ್ರಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ಇನ್ನೂ ಏನಾದರೂ ಹೆಚ್ಚಿನ ಸುಳಿವು ಏನಾದರೂ ಸಿಕ್ಕಿದ್ರೆ ಅಥವಾ ಬೇರೆ ಲಕ್ಷಣಗಳು ಕಾಣಿಸ್ಕೊಂಡಿದ್ರೆ ತಕ್ಷಣ ಅವರು ಆಸ್ಪತ್ರೆಗೆ ದೌಡಾಯಿಸ್ತಿದ್ರು ಅಂತ ಕಾಣುತ್ತೆ. ಆದರೆ ಹೆಚ್ಚಿನ ಸಮಸ್ಯೆ ಏನಾಗಿಲ್ಲ. ಸ್ವಲ್ಪ ಮಟ್ಟಿಗೆ ಏನೋ ಏರುಪೇರು ಆಗಿದೆ. ಹೀಗಾಗಿ ಗ್ಯಾಸ್ಟ್ರಿಕ್ಕೋ ಅಥವಾ ಇನ್ನೇನೋ ರೀತಿಯಲ್ಲಿ ಅವ್ರು ಭಾವಿಸಿದ್ದಾರೆ. ಜೊತೆಗೆ ಸ್ಮಾರ್ಟ್ ವಾಚ್ ಅಲ್ಲಿ ECG ಬೇರೆ ಸಮಸ್ಯೆ ಇಲ್ಲ ಅಂತ ತೋರಿಸಿದೆಯಲ್ಲ, ಈ ಕಾರಣಕ್ಕಾಗಿ ಅವ್ರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಬೆಳಗ್ಗೆ ಮುಂಚೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. ಆದರೆ ಡಾಕ್ಟರ್ ಭೇಟಿಗೆ ಅವರಿಗೆ ಅವಕಾಶ ಸಿಗಲಿಲ್ಲ. ನೋಡಿ, ಬೆಳಗ್ಗೆ ಮುಂಚೆ 5 ಗಂಟೆಯ ಸುಮಾರಿಗೆ ಅವರ ಪತ್ನಿ ಜೊತೆಗೆ ಇದ್ರು. ಅವರಿಗಿಬ್ಬರು ಹೆಣ್ಣುಮಕ್ಕಳು. ಬೆಳಗ್ಗೆ ಮುಂಚೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಪ್ರಜ್ಞಾಹೀನರಾಗಿ ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ. ಅದಾದ ಬಳಿಕ ಅವರ ಪತ್ನಿ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ವಿಪರೀತ ಒದ್ದಾಡಿದ್ದಾರೆ. ತಕ್ಷಣಕ್ಕೆ ಯಾರ ಬಳಿ ಹೇಳಬೇಕು, ಯಾರ ಬಳಿ ಹೋಗಬೇಕು, ಅದು ಯಾವುದು ಕೂಡ ತೋಚದಂಥ ಪರಿಸ್ಥಿತಿ ಅವರ ಪತ್ನಿಗೆ. ನಾವು ಆ ಸಂದರ್ಭವನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ.
ಅದಾದ ಬಳಿಕ ಹೇಗೋ ಕಷ್ಟಪಟ್ಟು ಅವ್ರ ಗಂಡನನ್ನ ಕೆಳಗಡೆ ಕರ್ಕೊಂಡು ಬರ್ತಾರೆ. ಅಂದ್ರೆ ಅವ್ರು ಕಂಪ್ಲೀಟ್ ಪ್ರಜ್ಞೆನ ಕಳ್ಕೊಂಡಿರ್ತಾರೆ. ಅವ್ರ ಗಂಡ ಮಾತನಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಓರ್ವ ಆಟೋ ಡ್ರೈವರ್ ಅಲ್ಲಿ ಹೋಗ್ತಿರ್ತಾರಂತೆ, ಪಕ್ಕದಲ್ಲೇ ಇದ್ದಂಥವ್ರು ಅವ್ರಿಗೆ ಕೈ ಹಾಕ್ತಾರೆ, ಆಟೋ ಡ್ರೈವರ್ ನಿಲ್ಲಿಸ್ತಾರೆ. ಅದಾದ ಬಳಿಕ ಸೆಕ್ಯೂರಿಟಿ ಪ್ಲಸ್ ಆಟೋ ಡ್ರೈವರ್ ಸೇರಿ ಅವ್ರನ್ನ ಆಟೋದೊಳಗಡೆ ಕೂರಿಸ್ಕೊಳ್ತಾರೆ. ಅಲ್ಲಿ ಸ್ಥಳೀಯ ಒಂದು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಹೇಳ್ತಾರಂತೆ ಡಾಕ್ಟರ್ ಇಲ್ಲ ಅಂತ ಹೇಳಿ, ಬಿ ಪಿ ಚೆಕ್ ಮಾಡಿ ಕಳಿಸ್ಬಿಡ್ತಾರಂತೆ. ನೋಡಿ, ಒಮ್ಮೊಮ್ಮೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ 24x7 ಅಂತ ಬೋರ್ಡ್ ಹಾಕೊಂಡಿರ್ತಾರೆ ಹಾಸ್ಪಿಟ್ಲ್ಗಳಲ್ಲಿ, ಆದರೆ ಬೇಕಾದಂಥ ಫೆಸಿಲಿಟೀಸೇ ಇರೋದಿಲ್ಲ. ನಮ್ಮ ದೇಶದ ದುರಂತ ಇದು. ಎಷ್ಟೋ ಜನರ ಪ್ರಾಣ ಹೋಗೋದಕ್ಕೆ ಇದೇ ಪ್ರಮುಖವಾದಂಥ ಕಾರಣ. ಬೇಸಿಕ್ ಬೇಕಾದಂಥ ಎಜುಕೇಷನ್, ಹೆಲ್ತ್, ಅದ್ರ ಬಗ್ಗೆ ಮಾತಾಡ್ತಿದ್ರೆ ಬೇರೆ ಟಾಪಿಕ್ ಆಗುತ್ತೆ ಬಿಡಿ. ಒಂದು ಆಸ್ಪತ್ರೆಗೆ ಹೋಗಿದ್ದಾರೆ, ಇಲ್ಲ. ಅದಾದ ಬಳಿಕ ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಡಾಕ್ಟರ್ ಇಲ್ಲ. ನೋಡಿ ಅವ್ರು ಬ್ಯಾಡ್ ಲಕ್ ಹೇಗೆ ಅಂತ ಹೇಳಿ. ಅದಾದ ಬಳಿಕ ಅವ್ರು ಹೇಳಿದ್ರಂತೆ ಸಾಗರ ಅಪೋಲೋ ಆಸ್ಪತ್ರೆಗೆ ಹೋಗಿ ಅಂತ. ಅದರ ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿದೆ. ತಕ್ಷಣಕ್ಕೇನಾದರೂ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಉಳಿಯೋ ಚಾನ್ಸಸ್ ಇತ್ತಾ ಇಲ್ವೋ ಗೊತ್ತಿಲ್ಲ. ನಾವು ಈ ಸಂದರ್ಭದಲ್ಲಿ ಹಾಗಾಗ್ತಿತ್ತಾ ಹೀಗಾಗ್ತಿತ್ತಾ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆಯಾಗಿ ದಿಲೀಪ್ ರಾಜ್ ಹೊರಟೋಗ್ಬಿಟ್ರು. ಹೃದಯ ಸಂಬಂಧಿ ಸಮಸ್ಯೆ ಅಂಥದ್ದೇನು ಕೂಡ ಮುಂಚೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಾವಿನ ಕಾರಣ ಏನು? ಇದೇ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ. ಯಾಕೆ ಹೀಗಾಗ್ತಿದೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಅಂತ ಹೇಳಿ ಈಗ ಒಂದಷ್ಟು ಜನ ಮಾತನಾಡೋದು ಕೇಳ್ತಾ ಇದೆ. ತುಂಬಾ ಸ್ಟ್ರೆಸ್ನಲ್ಲಿ ಇದ್ರು ಅಂತ ಹೇಳಿ. ಸ್ಟ್ರೆಸ್ ಅಂದ್ರೆ ಈ ಫ್ಯಾಮಿಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಲ್ಲ, ತುಂಬಾ ಕೆಲಸದ ಹಸಿವು ಇತ್ತಲ್ಲ, ಇನ್ನು ಕೆಲಸ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸಿನಿಮಾಗಳನ್ನ ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಆ ಸ್ಟ್ರೆಸ್ನಲ್ಲಿ ಇದ್ರು, ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡ್ತಿರ್ಲಿಲ್ಲ ಎನ್ನುವಂಥ ಒಂದಷ್ಟು ವಿಚಾರಗಳು ಮಾತ್ರ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ. ದಿಲೀಪ್ ರಾಜ್ ಹಿನ್ನೆಲೆ ಏನು ಅಂತ ನಾವು ಚುಟುಕಾಗಿ ಗಮನಿಸೋದಾದ್ರೆ, ಅವರ ತಂದೆ ಮೂಲತಃ ಅರಸೀಕೆರೆ ಭಾಗದವರು. ಅವರ ಅಜ್ಜ ಅರಸೀಕೆರೆ ಭಾಗದಲ್ಲಿ ತಕ್ಕ ಮಟ್ಟಿಗೆ ಗುರ್ತಿಸ್ಕೊಂಡಿದ್ರು. ಚುನಾವಣೆಗೆಲ್ಲ ಏನೋ ಸ್ಪರ್ಧೆಯನ್ನ ಮಾಡಿದ್ರಂತೆ, ಅಂದ್ರೆ ಸ್ಥಳೀಯ ಚುನಾವಣೆಯಲ್ಲಿ. ಅದಾದ ಬಳಿಕ ಅವರ ತಂದೆಗೂ ಕೂಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ವಿಪರೀತ ಒಲವಿತ್ತಂತೆ ಅವರಿಗೂ ಕೂಡ. ಅವರು ಅದಾದ ಬಳಿಕ ಬೆಂಗಳೂರಿಗೆ ಬಂದು ನೆಲೆ ನಿಂತಾರೆ. ಅವರ ಅಜ್ಜ HMT ಏನೋ ಕೆಲಸವನ್ನ ಮಾಡ್ತಾ ಇದ್ರು. ಅವರ ತಂದೆ ಬೆಂಗಳೂರಿನ ನೆಲೆ ನಿಲ್ತಾರೆ. ಅವರಿಗಿಬ್ರು ಗಂಡು ಮಕ್ಕಳು. ಅದಾದ ಬಳಿಕ ದಿಲೀಪ್ ರಾಜ್ ಬೆಂಗಳೂರಿನಲ್ಲಿ ಅವರು ತಮ್ಮ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಆಗ ರಂಗಭೂಮಿಯ ಜೊತೆಗೆ ನಂಟು ಶುರುವಾಗಿಬಿಡುತ್ತೆ ಅವರಿಗೆ. ಆರಂಭದಲ್ಲಿ ಕೊರಿಯೋಗ್ರಾಫರ್ ಆಗಬೇಕು ಅಂದ್ಕೊಂಡಿರ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದಾದ ಬಳಿಕ ಯಾವುದೊಂದು ಟೆಲಿಫಿಲ್ಮ್ನಲ್ಲಿ ಅವರು ಅಭಿನಯವನ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಈ ಆಕ್ಟಿಂಗ್ ಬಗ್ಗೆ ವಿಪರೀತ ಒಲವು ಶುರುವಾಗ್ಬಿಡುತ್ತೆ. ರಂಗಭೂಮಿಯ ನಂಟಿದ್ದಂಥ ಕಾರಣಕ್ಕಾಗಿ ಒಂದಷ್ಟು ಸೀರಿಯಲ್ಗಳು ಅವರಿಗೆ ಅವಕಾಶ ಸಿಗೋಕ್ಕೆ ಶುರುವಾಗುತ್ತೆ. ಜನನಿ ಎನ್ನುವಂಥ ಸೀರಿಯಲ್ ಮಾಡ್ತಾರೆ. ಅದಾದ ಬಳಿಕ ಅವರು ಸೀರಿಯಲ್ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಒಂದಷ್ಟು ಲೀಡ್ ಕ್ಯಾರೆಕ್ಟರ್ಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಈ ಒಂದಷ್ಟು ಸೀರಿಯಲ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅರ್ಧ ಸತ್ಯ ಎನ್ನುವ ಸೀರಿಯಲ್, ಮನೆಯೊಂದು ಮೂರು ಬಾಗಿಲು, ಹಾಗೆ ರಥಸಪ್ತಮಿ, ಕುಂಕುಮ ಭಾಗ್ಯ, ಹೀಗೆ ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದ್ರು. ಇತ್ತೀಚೆಗೆ ಅಂದ್ರೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ರು. AJ ಎನ್ನುವಂಥ ಕ್ಯಾರೆಕ್ಟರ್ ಅವರಿಗೆ ಸಾಕಷ್ಟು ಹೆಸರನ್ನು ಕೂಡ ತಂದುಕೊಟ್ಟಿತ್ತು. ಇದರ ನಡುವೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ತಮ್ಮಂತ ಉಗಿಸ್ಕೊಂಡಿದ್ರು. ಬಾಯ್ ಫ್ರೆಂಡ್ ಎನ್ನುವಂಥ ಸಿನಿಮಾ ಮೂಲಕ 2005ರಲ್ಲಿ ಹೀರೋ ಆಗಿ ಲೀಡ್ ಕ್ಯಾರೆಕ್ಟರ್ ಅವರು ಕಾಣಿಸ್ಕೊಳ್ತಾರೆ. ಹಾಯ್ ಬಾಯ್ ಎನ್ನುವಂಥ ಒಂದು ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಅದರ ಸಿನಿಮಾ ಅಷ್ಟರ ಮಟ್ಟಿಗೆ ಹೋಗ್ಲಿಲ್ಲ. ಅದಾದ ಬಳಿಕವೂ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾರೆ. ಮಿಲನ ಸಿನಿಮಾದ ವಿಲನ್ ಪಾತ್ರ ಅವರಿಗೆ ತಕ್ಕ ಮಟ್ಟಿಗೆ ಬ್ರೇಕ್ ಅನ್ನು ತಂದುಕೊಡುತ್ತೆ. ನಾನು ಬಹಳ ಇಷ್ಟಪಟ್ಟಂತ ಕ್ಯಾರೆಕ್ಟರ್, ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ರು ಆ ಮಿಲನ ಸಿನಿಮಾದಲ್ಲಿ. ವಿಲನ್ ಈ ರೀತಿಯಾಗಿ ಇರಬಹುದು ಅನ್ನೋದು ತೋರಿಸ್ಕೊಟ್ಟಿದ್ರು. ಬರೀ ಆರ್ಭಟ, ಬರೀ ದೇಹ ಇರಬೇಕು ಅಂತಲ್ಲ, ಅದ್ರ ಬದಲಾಗಿ ಬೇರೆ ರೀತಿಯಲ್ಲೂ ಕೂಡ ಮಾಡಬಹುದು ಅನ್ನೋ ಮಿಲನ್ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ರು. ಲವ್ ಗುರು ಸಿನಿಮಾದ ಅದ್ಭುತವಾದಂಥ ಆಕ್ಟಿಂಗು, ಪರ್ಸನಲಿ ನನಗೆ ಬಹಳ ಇಷ್ಟ ಆ ಸಿನಿಮಾದ ಆಕ್ಟಿಂಗ್ ಅವ್ರದ್ದು. ಹಾಗೆ ಪೊಲೀಸ್ ಕ್ವಾರ್ಟರ್ಸ್ ಎನ್ನುವಂತಹ ಸಿನಿಮಾ, ಅದಾದ ಬಳಿಕ ಸುಗ್ರೀವ, ಗೆಳೆಯ, ಈ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು. ಇತ್ತೀಚೆಗೆ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸಿದ್ರು. ಒಮ್ಮೆ ಸೀರಿಯಲ್ಗೆ ಹೋದ್ರು, ಅದಾದ ಬಳಿಕ ಮತ್ತೆ ಸಿನಿಮಾಗೆ ಬಂದ್ರು, ಮತ್ತೊಮ್ಮೆ ಸೀರಿಯಲ್ ಕಮ್ ಬ್ಯಾಕ್ ಮಾಡಿದ್ರು. ನೋಡೋದಕ್ಕೆ ಬಹಳ ಚೆನ್ನಾಗಿದ್ರು, ಫಿಟ್ ಆಗಿದ್ರು. ಆಕ್ಟಿಂಗ್ ಅಂತೂ ಅತ್ಯದ್ಭುತವಾಗಿತ್ತು. ಬಹಳ ಚೆನ್ನಾಗಿ ಅಭಿನಯನ ಮಾಡ್ತಾ ಇದ್ರು. ಪ್ರತಿ ಪಾತ್ರಕ್ಕೂ ಕೂಡ ಜೀವ ತುಂಬ್ತಾ ಇದ್ರು. ಆದರೆ ಹೇಳಿಕೊಳ್ಳುವಂತ ಅವಕಾಶಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ ಸಿಗ್ಲಿಲ್ಲ. ಅದಾದ ಬಳಿಕ ಅವರು ಇನ್ನೊಂದು ಕಡೆ ಹೋಗಿದ್ದೆ ಅಂದ್ರೆ ಈ ಸೀರಿಯಲ್ ಕ್ಷೇತ್ರದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ನಿರ್ದೇಶನ ಮತ್ತೆ ನಿರ್ಮಾಣದ ಕಡೆಗೆ ಗಮನವನ್ನು ಕೊಡ್ತಾರೆ. ಪಾರು ಎನ್ನುವಂಥ ಸೀರಿಯಲ್ಲು, ಇತ್ತೀಚೆಗೆ ಬ್ರಹ್ಮಗಂಟು, ಹಿಟ್ಲರ್ ಕಲ್ಯಾಣ, ನಾನಿನ್ನ ಬಿಡಲಾರೆ, ಆಮೇಲೆ ಇನ್ನೊಂದು 2-3 ಯಾವುದ್ಯಾವುದೋ ಸೀರಿಯಲ್ಗಳು, ಇತ್ತೀಚೆಗೆ ಕೃಷ್ಣ ರುಕ್ಕು ಅಂತ ಒಂದು ಹೊಸ ಸೀರಿಯಲ್ ಲಾಂಚ್ ಆಗಿತ್ತಂತೆ. ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳಿಗೆ ಹಣವನ್ನ ಹಾಕಿದ್ರು. ಸಾಕಷ್ಟು ಕಲಾವಿದರನ್ನ ಪರಿಚಯಿಸುವಂತ ಕೆಲಸವನ್ನ ಮಾಡಿದ್ರು. ಈ ಮೂಲಕ ಇಂಡಸ್ಟ್ರಿಯಲ್ಲಿ ತಮ್ಮಂತಾವು ಇಂದಿಗೂ ಕೂಡ ಗುರುತಿಸ್ಕೊಂಡಿದ್ರು. ತುಂಬಾ ಜನ ಅಸ್ತಿತ್ವನೇ ಕಳ್ಕೊಂಡು ಬಿಟ್ಟಿದ್ರಲ್ಲ ಇವ್ರ ಜೊತೆಗೆ ಬಂದಂತವ್ರು. ಆದ್ರೆ ಇವರು ಇವತ್ತಿಗೂ ಕೂಡ ಇಂಡಸ್ಟ್ರಿಯಲ್ಲಿ ಓಡ್ತಾನೆ ಇದ್ರು. ಓಡುವ ಕುದುರೆ ಅಂತಲೇ ಗುರುತಿಸ್ಕೊಂಡಿದ್ರು. ಸಾಕಷ್ಟು ಜನರಿಗೆ ಅನ್ನವನ್ನ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡಿಕೊಂಡಿದ್ರು. ತುಂಬಾ ಜನ ಸಿನಿಮಾ ಇಂಡಸ್ಟ್ರಿ ಅಂದಾಗ ಆರ್ಥಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ನಷ್ಟವನ್ನು ಅನುಭವಿಸ್ತಾರೆ. ಆದ್ರೆ ಇವರು ಆ ಥರ ಆಗಿರಲಿಲ್ಲ. ಆರ್ಥಿಕವಾದಂಥ ಶಿಸ್ತನ್ನು ಕೂಡ ಕಾಪಾಡಿಕೊಂಡು ಒಂದು ಅಚ್ಚುಕಟ್ಟಾದಂಥ ಬದುಕನ್ನು ಸಾಗಿಸ್ತಾ ಇದ್ರು. ಕಾಲೇಜ್ ಡೇಸ್ನಲ್ಲೇ ಓರ್ವ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗಿರ್ತಾರೆ. ಅತ್ಯದ್ಭುತವಾದಂಥ ಸಾಂಸಾರಿಕ ಜೀವನ, ಯಾವುದೇ ಬ್ಲಾಕ್ ಮಾರ್ಕು, ಯಾವುದೇ ಕಾಂಟ್ರವರ್ಸಿ ಅಂಥದ್ದೇನೂ ಕೂಡ ಇರಲಿಲ್ಲ. ಇಬ್ಬರು ಹೆಣ್ಣು ಮಕ್ಕಳು ಇದ್ರು. ತಮ್ಮದೇ ಆದಂಥ ಪ್ರೊಡಕ್ಷನ್ ಕಂಪನಿಯ ಮೂಲಕ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು. ಇಂಡಸ್ಟ್ರಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಇಂತಹ ದಿಲೀಪ್ ರಾಜ್ ಇಲ್ಲ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಶಾಕೆ. ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಹೇಗಾಗಿತ್ತು, ಹೆಚ್ಚು ಕಡಿಮೆ ಇವರ ವಿಚಾರದಲ್ಲೂ ಕೂಡ ಹಾಗೆ ಆಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ದಿಲೀಪ್ ರಾಜ್ ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ. ತುಂಬಲಾರದಂಥ ನಷ್ಟ ಅಂತೀವಲ್ಲ, ಇವ್ರ ವಿಚಾರದಲ್ಲಿ ಹೌದು.
ಇವರು ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಇರಬೇಕಿತ್ತು, ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಡಬೇಕಿತ್ತು. ಬರೀ ಇಂಡಸ್ಟ್ರಿ ಕೊಡುಗೆ ಅಂತ ವಿಚಾರ ಅಲ್ಲ, ಸಾಕಷ್ಟು ಜನರ ಮನೆಯ ಬೆಳಕು ಇವರಿಂದಾಗಿ ಬೆಳಗ್ತಾ ಇತ್ತು. ಯಾಕಂದ್ರೆ ಇವರ ಪ್ರೊಡಕ್ಷನ್ ಕಂಪನಿಯಲ್ಲಿ ಸಾಕಷ್ಟು ಜನ ಕೆಲಸವನ್ನ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಲ್ ರೌಂಡರ್ ರೀತಿಯಲ್ಲಿ ಗುರುತಿಸಿಕೊಂಡಿದ್ದಂಥವ್ರು, ಬಹುತೇಕ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತೊಡಗಿಸ್ಕೊಂಡಂತ ದಿಲೀಪ್ ರಾಜ್ ಅವರನ್ನ ಇವತ್ತು ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಆಶಯವನ್ನು ವ್ಯಕ್ತಪಡಿಸೋಣ. ಕೊನೆಯದಾಗಿ ಉಳ್ಕೊಳ್ಳುವಂತ ಪ್ರಶ್ನೆ ಅದೇ, ಹೃದಯಾಘಾತಕ್ಕೆ ಹಾಗಾದ್ರೆ ಕಾರಣ ಏನು? ಇತ್ತೀಚೆಗೆ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಒಂದಷ್ಟು ತಜ್ಞರು ಪತ್ರವನ್ನ ಬರೆದಿದ್ರು. ಸಾಕಷ್ಟು ಜನ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಮುಂಚೆ ಆದ್ರೆ ಮಕ್ಕಳು ತಮ್ಮ ಅಪ್ಪ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾ ಇದ್ರು ಹಾರ್ಟ್ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇವತ್ತು ಅಪ್ಪ ಅಮ್ಮ ಮಕ್ಕಳನ್ನ ಕರ್ಕೊಂಡು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕಾರಣ ಏನು? ಕರೋನಾನ ಅಥವಾ ವ್ಯಾಕ್ಸಿನ್ನ ಅಥವಾ ಇತ್ತೀಚಿನ ಲೈಫ್ ಸ್ಟೈಲ ಅಥವಾ ನಾವು ಬಳಸುವಂತ ಆಯಿಲ, ಏನು ಕಾರಣ? ಇದನ್ನು ಪತ್ತೆ ಹಚ್ಚಿ ಜನರಲ್ ಅವೇರ್ನೆಸ್ ಮೂಡಿಸಿ ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿ ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಂಡಿದ್ರು. ಆದರೆ ಸ್ಟೇಟ್ ಗೌರ್ಮೆಂಟು ತಲೆ ಕೆಡಿಸ್ಕೊಳ್ಳಿಲ್ಲ, ಸೆಂಟ್ರಲ್ ಗೌರ್ಮೆಂಟು ತಲೆ ಕೆಡಿಸ್ಕೊಳ್ಳಿಲ್ಲ. ಹೃದಯಾಘಾತಕ್ಕೆ ಜನ ಬಲಿಯಾಗ್ತಿರೋದು ಮಾತ್ರ ಜಾಸ್ತಿ ಆಗ್ತಾನೆ ಇದೆ. ಜನರಿಗೆ ಆತಂಕವೂ ಕೂಡ ಜಾಸ್ತಿ ಆಗ್ತಿದೆ ಇಂಥ ಘಟನೆಗಳಿರೋ ಸಂದರ್ಭದಲ್ಲಿ. ಇವರು ವಿಚಾರ ಬೆಳಕಿಗೆ ಬರುತ್ತೆ, ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ. ಆದರೆ ಸುದ್ದಿ ಆಗದೆ ಸಾವನ್ನಪ್ಪುವಂಥವ್ರು ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದ್ದಾರೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನು ಅನ್ಸುತ್ತೆ? ಕಮೆಂಟ್ ಮಾಡಿ. ಧನ್ಯವಾದ.